ಈ ಜಮೀರ್ ಪರವಾಗಿ ಈ ಬಾರಿ ರಾಜ್ಯ ನಾಯಕರಿಲ್ಲ, ಆದರೆ ಹೈ ನಾಯಕರೇ ಪರವಹಿಸಿದ್ದಾರೆ ಅನ್ನುವಂಥ ಶ್ರೀರಕ್ಷೆ ಜಮೀರ್ ಅಹಮದ್ ಅವರಿಗೆ ನಂಬಿಕೆಯಾಗಿ ಉಳ್ಕೊಂಡಿದೆ. ರಾಜ್ಯ ನಾಯಕರ ಒಪ್ಪಿಗೆ ಇಲ್ಲದೆ ಪಟ್ಟ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡ್ತಾರೆ ಜಮೀರ್ ಅಹಮದ್? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ, ಸಿದ್ದರಾಮಯ್ಯನ ನಾಯಕರು ಅಂತಲೂ ಹೇಳಿದ್ದಾರೆ. ಆದರೆ ಇದಿಷ್ಟೇ ಮಂತ್ರಿ ಸ್ಥಾನ ಪಡೆಯೋದಕ್ಕೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಜಮೀರ್ ಇವತ್ತು ದಿಲ್ಲಿಗೆ ಹಾರಿದ್ದಾರೆ. ಈ ಬಗ್ಗೆ ನಾವು ಆಗಲೇ ಮಾತಾಡ್ತಾ ಇದ್ವಿ. ಯಾವ ಮಟ್ಟಿಗೆ ಯಾವ ಲೆವೆಲಲ್ಲಿ ಲಾಬಿಗಳು ನಡೀತಾ ಇವೆ, ಅಂತಿಮವಾಗಿ ಯಾರು ಮಂತ್ರಿ ಆಗ್ತಾರೆ, ಜಮೀರ್ ಅಹಮದ್ ಅವರಿಗೆ ಅದ್ಯಾಕೆ ಮಂತ್ರಿಗಿರಿ ತೆಗೆದುಕೊಳ್ಳೋದು ಇಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕೋಟಾ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅಂದರೆ ಮುಸ್ಲಿಂ ನಾಯಕ ಆಗಿರೋದ್ರಿಂದ ಬೇರೆ ಮುಸ್ಲಿಂ ನಾಯಕರು ಕಾಂಪಿಟೇಷನಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆ ಒಂದಾದರೆ, ಹಳೆಯ ವಿವಾದ ಇವರನ್ನು ಕಾಡ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ಅದೇನಾದರೂ ತೊಂದರೆ ಆಗ್ತಾ ಇದೆಯಾ ಜಮೀರ್ ಅವ್ರಿಗೆ? ಇವೆಲ್ಲವೂ ಕೂಡ ಇದೆ. ಏನು ಹೇಳ್ತಾರೆ ನಮ್ಮ ಗೋವಿಂದಣ್ಣ ಕೇಳೋಣ. ವೀರೇಂದ್ರ, ಜಮೀರ್ ಅಹಮದ್ ಅವರಿಗೆ ಯಾವ ವಿಚಾರ ಈಗ ನಿಜಕ್ಕೂ ಕಷ್ಟ ಆಗ್ತಾ ಇದೆ? ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಎಲ್ಲರಿಗೂ ಹೇಳಿ ಈಗ ಇವ್ರಿಗೆ ಯಾರು ಕಂಗ್ರ್ಯಾಚುಲೇಷನ್ ಹೇಳುವಂಥ ಪರಿಸ್ಥಿತಿ ಇಲ್ದಂಗೆ ಆಗ್ಬಿಡ್ತಲ್ಲ. ಹೇಳಿಸ್ಕೋತಾರ ಕಂಗ್ರ್ಯಾಚುಲೇಷನ್ ಆದಷ್ಟು ಬೇಗ ಅಥವಾ ಇಲ್ವಾ? ನೀವು ಕೇಳಿದ್ರಲ್ಲ ಲಿಸ್ಟು, ಆ ಲಿಸ್ಟಲ್ಲಿ ಹೆಸರು ಬಂದರೆ ಅಬ್ಬಬ್ಬ ಲಾಟ್ರಿ ಅಂತ ಹೇಳ್ಬೋದು ಪಾಟೀಲ್ರೆ. ಆ ಲಿಸ್ಟಲ್ಲಿ ಏನಾದ್ರು ಜಮೀರ್ ಅವ್ರ ಹೆಸರು ಬಂದರೆ, ಈ ಸರ್ತಿ ಬಂದರೆ ಅಬ್ಬಬ್ಬ ಲಾಟ್ರಿ. ಇದೆಯಾ ಇವ್ರ ಹೆಸರು? ಅದೇ ಆ ಲಿಸ್ಟ್ ಇದೆಯಲ್ಲ, ಏನು ಗೊತ್ತಾ, ಈ ಲಿಸ್ಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಟೀಲ್ರೆ, ಈ ಲಿಸ್ಟ್ ಕೊಡೋದು, ಅದು ಹೇಳೋದು ಮತ್ತು ವಾಪಸ್ ಹೋಗೋದು, ಲಿಸ್ಟ್ ಕೊಡೋದು, ಹೇಳೋದು, ವಾಪಸ್ ಹೋಗೋದು. ಇದು ಎಷ್ಟು ಸತಿ ಆಯಿತು? 1.5 ತಿಂಗಳಲ್ಲಿ ಅದು ಎಷ್ಟು ಹೆಸರುಗಳು ಬಂತು, ಅದು ಹೆಸರು ಎಷ್ಟು ಚೇಂಜ್ ಆಯಿತು. ಈ ಲಿಸ್ಟ್ ಅನ್ನೋದೇ ಒಂಥರ ಕಾಮಿಡಿ ಆಗೋಗ್ಬಿಟ್ಟಿದೆ ಪಾಟೀಲ್ರೆ. ಅದಕ್ಕೆ ಈಗ ಅಧಿಕೃತ ಲಿಸ್ಟ್ ಅಂತ ಒಂದು ಅಧಿಕೃತ ಪಟ್ಟಿ ಅಂತ ಇರುತ್ತಲ್ಲ, ಅದರಲ್ಲೇನಾದರೂ ಜಮೀರ್ ಅವ್ರ ಹೆಸರು ಬಂದರೆ, ನಾನು ಹೇಳದ್ನಲ್ಲ ಅವ್ರದ್ದೇ ಡೈಲಾಗು ಅಬ್ಬಬ್ಬ ಲಾಟ್ರಿ, ಹಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಅವ್ರಿಗೆ ಆ ಲಾಟ್ರಿ ತಗೊಳಕ್ಕೆ ಡಿಲ್ಲಿಗೆ ಹೋಗಿರೋದು. ಆ ಅಧಿಕೃತ ಪಟ್ಟಿ ಬರೋದು ಈಗ ಪ್ರಮಾಣ ವಚನ ಮಧ್ಯಾಹ್ನ 2 ಗಂಟೆಗೆ ಇತ್ತು ಅಂತಂದ್ರೆ ಒಂದು 10:30 11 ಗಂಟೆಗೆ ಬರುತ್ತೆ. ಅವಾಗ ನಾವೆಲ್ಲ ಓದ್ಕೊಂಡ್ಬಿಡ್ತೀವಿ. ಅದನ್ನ ಓದ್ಕೊಂಡಿದ್ದು ಹೇಳೋದಕ್ಕೆ ನಮ್ಗೆ ಗೋವಿಂದಣ್ಣನೇ ಬೇಕಾ? ಅಲ್ಲ, ಅದಕ್ಕೂ ಮೊದಲೇ ಕೊಡ್ತಾರೆ, ಅದಕ್ಕಿಂತ ಮೊದಲೇ ಕೊಡ್ತಾರೆ. ನೋಡಿ, ಈಗ ಹೇಳಿದ್ವಲ್ಲ, ಈ ಮಧ್ಯದಲ್ಲಿ ನೀವೀಗ ಸುದ್ದಿ ಓದ್ಬೇಕಿದ್ರೆ ಜಮೀರ್ ಅವ್ರದ್ದೆಲ್ಲ ಅವರೇ ನಾಯಕರು ಅಂತ ಹೇಳಿದಾರಲ್ಲ, ಕ್ಷಮೆ ಕೇಳಿದಾರಲ್ಲ ಅಂತೆಲ್ಲ ನೀವು ಗ್ರಾಫಿಕ್ಸ್ ಪಾಯಿಂಟ್ ಓದ್ಬೇಕಿದ್ರೆ ಮತ್ತೊಂದು ಫೋನ್ ಬಂತು. ಪೋಸ್ಟ್ ಫೋನು ಫಿಕ್ಸು ಆಗದೇ ಇಲ್ಲ ಇವತ್ತು ಸಭೆ ಅಂತೇಳಿ. ನಾನು ಪೋಸ್ಟ್ ಫೋನ್ ಅಂದರೆ ಮೋಸ್ಟ್ಲಿ 4:15 ಮುಂದಕ್ಕೆ ಹೋಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಇವತ್ತು ಮೀಟಿಂಗ್ ಆಗದೆ ಡೌಟು ಅಂತ ಹೇಳ್ತಿದ್ದಾರೆ ಪಾಟೀಲ್ರೆ. ನೋಡೋಣ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತೇಳಿ. ಅದು ಆದರೆ ಜಮೀರ್ ಅವ್ರ ಕತೆಗೆ ಬರೋದಾದ್ರೆ ನಾವು, ಜಮೀರ್ ಅವ್ರು ನೋಡಿ, ಫಸ್ಟ್ ಟೈಮ್ ಮಂತ್ರಿ ಆಗಬೇಕಿದ್ರು ಕೂಡ ಯಾವಾಗ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಲಿಸ್ಟು ಫೈನಲ್ ಆಗಿತ್ತು. ಒಂದೇ ಒಂದು ಹೆಸರಿಗೆ ಅವಾಗ 1 ವಾರ ಹಗ್ಗ ಜಗ್ಗಾಟ ನಡೀತು ನೋಡಿ. ಕಡೆಗೂ ಆ ಒಂದು ಹೆಸರಿಗೆ ಅಧಿಕೃತವಾಗಿ ಲಿಸ್ಟಲ್ಲಿ ಸೇರೇ ಇರಲಿಲ್ಲ. ನೀವು ಕೇಳಿದ್ರಲ್ಲ 2 ಗಂಟೆಗೆ ಬಂದ್ಬಿಡುತ್ತೆ ಪಟ್ಟಿ ಅಂತಲಿ. 2 ಗಂಟೆಗೆ ಬಂದಿರೋ ಪಟ್ಟಿಯಲ್ಲಿ ಜಮೀರ್ ಅವ್ರ ಹೆಸರು ಇರಲಿಲ್ಲ ಪಾಟೀಲ್ರೆ. ಗೊತ್ತಾಯ್ತಾ ಪಾಟೀಲ್ರೆ? ಆ ಅಧಿಕೃತ ಪಟ್ಟಿಯಲ್ಲೂ ಇಲ್ಲದ ಹೆಸರನ್ನ ಪ್ರಮಾಣ ವಚನ ಕೊಡಿಸಿದ್ದು ಸಿದ್ದರಾಮಯ್ಯನವ್ರು ಅವತ್ತು. ಅವ್ರು ಹೇಳ ಬಂದ್ರಲ್ಲಿಗೆ ಏನಂತ ಗೊತ್ತಾ, ವೇಣುಗೋಪಾಲ್ ಅವರಿಗೆ ಅವತ್ತು ಹೇಳ ಬಂದಿದ್ರು, ಜಮೀರ್ ಪ್ರಮಾಣ ವಚನ ನಾ ಕೊಡಿಸ್ತೀನಿ, ಅವ್ನು ಮಂತ್ರಿ ಆಗೇ ಆಗ್ತಾನೆ, ಇಲ್ಲ ಅಂದರೆ ನಾನೇ ಪ್ರಮಾಣ ವಚನ ತಗೊಳ್ಳಲ್ಲ ಅನ್ನೋ ಲೆವೆಲ್ಗೆ ಹೇಳಿ ಬಂದಿದ್ರು ಅವತ್ತು. ಹಂಗೆ ಮಾಡಿ ಜಮೀರ್ ಅವ್ರನ್ನ ಮಂತ್ರಿ ಮಾಡ್ಕೊಂಡಿದ್ರು ಅವತ್ತು. ಅಂದರೆ ಜಮೀರ್ ಅವ್ರ ಹೆಸರಿಗೆ ಅಷ್ಟು ಆಕ್ಷೇಪ ಇತ್ತು ಅವತ್ತಿಗೂ, ಇವತ್ತು ಕೂಡ ಹಾಗೇ ಇದೆ. ಹಾಗಾಗಿ ಅಧಿಕೃತ ಪಟ್ಟಿಗೂ ಮೊದಲೇ ನಮ್ಮ ಗೋವಿಂದಣ್ಣವರು ರಿಪಬ್ಲಿಕ್ ಕನ್ನಡದಲ್ಲಿ ಪಟ್ಟಿ ರಿಲೀಸ್ ಮಾಡ್ತಾರೆ ಪಾಟೀಲ್ರೆ. ಕೊನೆಯ ಹಂತದಲ್ಲಿ ಈ ರೀತಿ ಏನಾದರೂ ಬೆಳವಣಿಗೆ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ವೀರೇಂದ್ರ.